ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ನಾನು 2 ದಿನದ ಲಾಗ ಇದ್ರೊಳಗೆ ಹಾಕಿದ್ದೀನಿ. ಈ ಲಾಗ್ ಒಳಗೆ ನಾನು ಏನೇನು ಮಾಡಿದ್ದೀನಲ್ಲ ನೋಡೋಣ. ಇದ್ರೊಳಗೆ ನೆನ್ನೆದು ವಿಡಿಯೋ ಇದೆ. ಇವ್ರು ಏನೇನು ತೊಗೊಂಬಂದ್ರು ನಮಗೆ, ನಾವು ಏನೇನು ಮಾಡಿದ್ದೀವಿ ಅದರಲ್ಲೂ ನೋಡ್ರಿ. ಆಮೇಲೆ ಇವತ್ತು ಇಲೆಕ್ಷನ್ ಡ್ಯೂಟಿ ಇವ್ರದ್ದಿದೆ, ನಿಮ್ಗೆ ಗೊತ್ತದ. ನಮ್ಮ ರಿಲೇಟಿವ್ಸ್ ಡಾಕ್ಟರ್ ಗೀತಾ ಅವರು ಬಂದಿದ್ರು. ಬಂದಾಗ ನಾವು ಏನೇನು ಮಾಡಿದ್ದೀವಿ ಅವ್ರ ಜೊತೆ ಅದು ಇದರಲ್ಲಿದೆ ನೋಡ್ರಿ. ಹೇಗೈತಲ್ಲ, ನಮ್ಮ ವಿಡಿಯೋ ಎಲ್ಲರೂ ನೋಡ್ತಿದ್ರು ಭಾಳ ಜನ ನಮ್ಮವರು. ಆದರೂ ಹೊಸವಾಗಿ ನಮಗೆ ಒಬ್ಬರು ಪರಿಚಯ ಆಗಿದ್ದಾರೆ. ಅವ್ರು ನಮಗೆ ಕಮೆಂಟ್ ಮಾಡಿದ್ದಾರೆ. ಮ್ಯಾಗಿದ ವಿಡಿಯೋ ಬಿಟ್ಟಿದ್ದೀವಲ್ಲ, ಅವ್ರು ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ ಒಳಗೆ ಅವ್ರು ನಮಗೆ ಕೇಳಿದ್ದಾರೆ. ಅವ್ರ ಹೆಸರು ಪೂಜಾ ಅಂತ. ಅವರಿಗೆ ನಮ್ಮ ಹೋಮ್ ಟೂರ್ ಬೇಕಂತ. ಅದಕ್ಕೆ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ, 2K ಆದಮೇಲೆ ಸಬ್ಸ್ಕ್ರೈಬರ್ ಅಷ್ಟು ಆದಮೇಲೆ ನಾನು ನಿಮ್ಗೆ ಹೋಮ್ ಟೂರ್ ಮಾಡಿಬಿಡ್ತೀನಿ. ಇದು ನಮ್ಮ ಹೋಮ್ ಟೂರಿಂದ ನಿಮ್ಗೆ ವಿಡಿಯೋ ಯಾರ್ಯಾರಿಗೆ ಬೇಕಲ್ಲ, ನೀವೆಲ್ಲರೂ ನಂಗೆ ಕಮೆಂಟ್ ಮಾಡಿರಿ. ನಾನು ನಿಮ್ಮ ಸಲುವಾಗಿ ಬೇಗ ಹೋಮ್ ಟೂರ್ದು ವಿಡಿಯೋ ತೊಗೊಂಬರ್ತೀನಿ. आजच्या दिवस आमच्या घरी एंडल गेला. आमचे मित्र आणि आमचे दादा अर्जुन कुमारचे एकदम छान सुंदर शांतपणाने घर बांधून दिलेले मिस्टर योगेश मोदेकर. मिस्टर योगेश मोदेकर नंबर घेऊन आठवणीनं त्यांचे आजच हळदी कार्यक्रम आहे, उद्याला अक्षत आहे. तरी पण त्यांनी आठवण करून आमचे ॲड्रेस विचारून येऊन लग्नपत्रिका वाटत आलेत. Thank you, Yogesh Kumar, and in advance we wish you all the very best in your future life. Wish you happy married life. So God bless you with all abundant prosperity and all whatever that you desire in your life. God bless you. Okay. आणि लग्न झाल्यावर जोडीनं दोघं पण यायला पाहिजे आमच्या घरी घेऊन ये बघ. So आणि आम्ही आता आज हळदीचा कार्यक्रम आहे, उद्या अक्षत आहे आणि परवा दिवशी तो सत्यनारायण पूजा आहे. तिन्ही फंक्शन मध्ये कुठलं एक फंक्शन आम्ही अटेंड करतो. ओके. काय म्हणजे आम्ही 3 कार्यक्रम अटेंड केला असतो, पण हे काय आता इलेक्शन ड्युटी असल्यामुळे जरा अडचण आहे. तुमचं नाव काय? सुशांत हलगेकर. सुशांत हलगेकर. तुम्ही व्हेरी गुड. फॅब्रिकेशनचं काहीतरी काम करून घेऊया. थँक्यू, धन्यवाद. ओके, हां ठीक आहे. ಏನು ತೊಗೊಂಬಂದ್ರಿ ಇದು? ಅವ್ರು ಚಹಾ ಮಾಡಿಕೊಡ್ಲಿ ಮದುವೆ ಒಳಗೆ? ಆಯ್ತು, ಅವ್ರು ಕೊಡಿ. ಸೇಮ್ ಮಂಜುಳಾ ಹೀರೋಯಿನಿ ಹಂಗೆ ಹೆಂಗಿರ್ಬೇಕು ನೀ? ಹಾಂ, ನನಗಂತೂ ನಮ್ಮ ಮನೆಗೆ ಮಂಜುಳಾನ ಬಂದಂಗೆ ಆಗೈತಿ. ಅವರು ಮಂಜುಳಾ ಮೇಡಮ್ ಅದಾರಲ್ಲ, ಅವ್ರು ಫಿಲ್ಮ್ ಹೀರೋಯಿನಿ. ಮತ್ತು ಹೆಸರು ತಕ್ಕಂಗೆ ಹಂಗೆ ಅದಿ ನೋಡಾಕ ಬಾಚ್ಕೊಳ್ಳೋದು, ಆಮೇಲೆ ಮಾಡೋದು, ನಗೋದು, ಮಾತಾಡೋದು, ಕಾಲು ಕಟ್ಟಿಡು, ಮತ್ತೆಲ್ಲ ಚಕ 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 ಕೆಲಸಗಳೆಲ್ಲ ನೀಟಾಗಿ ಮಾಡ್ಕೊಂಡು. ಹಾಂ, ಏನಮ್ಮ ಅಮ್ಮ ನಿಂಗೆ ಎಷ್ಟು ಒಳ್ಳೇದು ಕಲಿಸಿದಾರು. ಹಾಂ, ಒಳ್ಳೆ ಸಂಸ್ಕಾರ ಕೊಟ್ಟಾರ ನೋಡಮ್ಮ ನಿಂಗೆ. ಹಾಂ, ಎಲ್ಲ ಕಲ್ತಿದ್ದಿ, ಎಲ್ಲ ಮಾಡಿದ್ದಿ, ಇಷ್ಟೆಲ್ಲ ಮಾಡೋ ಮನಸ್ಸೈತಿ. ಇದೇ ಮೇನ್ ಇಂಪಾರ್ಟೆಂಟ್ ಐತಲ್ಲ. ಮತ್ತು ಬಟ್ಟೆನೂ ಚಂದ ಕಾಣಿಸತ್ತವ ನಿಂಗಿವ. ಹ್ಞೂ, ಬೇರೆ ಟೈಪ್ ಕಾಣಿಸತಿ ಇದ್ರೋಗೆಲ್ಲ ನೀ ಡ್ರೆಸ್ ಮತ್ತು ಶರ್ಟ್ ಕರಿ ಇದನ್ನು ಶರ್ಟ್ ಭಾಳ ಎದಕ್ಕೆ ಅನ್ಸತೈತಿ ನಿಂಗೆ. ಇದು ಡಿಸೈನ್ ಮತ್ತು ಇದು ಮೈ ಒಳಗೆ ಹಿಗ್ತೈತಿ, ಇದು ಹಿಗ್ಗೋ ಬಟ್ಟೆ ಐತಿ, ಚಲೋ ಅನ್ಸತೈತಿ ನಿಂಗೆ. ಹಾಕೋ ಈಗೆಲ್ಲ ಇವು ಹರಿವು ಮಠ ಮತ್ತು ಹೊಸ ತೊಗೊಳಗೆ ಬರ್ತೈತಿ. ಇಲ್ಲಿ ನೋಡಿ, ಇಷ್ಟು ಲೇಟ್ ಮಾಡಿ ಚಿನ್ನು ಬಿಸ್ಲಾಗ ಜೀವಾಸನ ಮಾಡ್ಕೊಂಡು ಎಲ್ಲ ಪಪ್ಪಾಯ ಇಷ್ಟೊಂದು ಮ್ಯಾಂಗೋ ತೊಗೊಂಡು ಬಂದು ತ್ರಾಸು ಮತ್ತೊಂದು ಡಬ್ಬ ಮ್ಯಾಂಗೋ. ಶಾಂಭವಿ ಛೀ ಇದೆಲ್ಲ ತಂದಾಗ ನಾ ಹೇಳಿದ್ನೆಲ್ಲ ಛೀ ಕಾಮಿಡಿನೇ ಮಾಡಿತ್ತ. ಸೆಟ್ ಏನು ಸಾಮಾನು ಲ್ಯಾಪ್ಟಾಪಿಗೆ ತೊಗೊಂಬರ್ವಲ್ಲ ನೋಡಿ, ಎಲ್ಲ ತಿನ್ನೋ ಸಾಮಾನು ತಂದು ಮತ್ತು ಅಪ್ಪನ ಆಫೀಸಲ್ಲಿ ಸಾಮಾನು ಬಿಟ್ಟು ಬಂದು. ಇಲ್ಲಿ ನೋಡಿ, ನನ್ನ ಕತೆ ಏನಾಗೈತಿ ಇವತ್ತು. ಈಗ ಸ್ನಾನ ಆಯ್ತು ನಂದು. ಅವಾಗ ಬೆಳಗ್ಗೆಯಿಂದ ಸ್ನಾನ ಮಾಡೋಣ ಅಂದ್ರೆ ಒಂದಾದ್ಮೇಲೆ ಒಂದು ಕೆಲಸ. ಏನು ಮಾಡ್ತೀರಾ?
ಸಾಕು ಸಾಕು. ಇವಳು ನೋಡಿ ಗುಬ್ಬಿ ಏನು ಮಾಡಿದ, ಸುಟಿ ದಿನ ರಜೆ ದಿನ ನಮ್ಮ ಮನ್ಯಾಗಿಂತ ಕೆಲಸಗಳು ಅದಾವ ನೋಡಿ, ಹಿಂಗೆ ಮಾಡ್ಕೋತ ಕೂರ್ತೀವಿ ನಾವು. ಮತ್ತು ನಿಮ್ದು ಏನೇನು, ನೀವೆಲ್ಲ ಸ್ನಾನ ಮಾಡಿದ್ದೀರೋ, ಊಟ ಮಾಡಿದ್ದೀರೋ, ಏನೇನು ಮಾಡ್ತಾಯಿದ್ದೀರಾ, ಏನು ಮಲ್ಕೊಂಡಿದ್ದೀರಾ? ಮನೆ ನೀರು ಬೆಳಗಾತು, ಮನೆ ನೀರಿಲ್ಲ ಅಂತ ತಂಪು ನೀರಲ್ಲೇ ಎಲ್ಲ ಸ್ನಾನ ಮಾಡಕ್ಕೆ, ಪಾತ್ರೆ ತೊಳೆದು ನೀರಿಲ್ಲ. ಛೀ ಛೀ ಛೀ, ಮನೆಯೆಲ್ಲ ಸ್ನಾನ ಇಲ್ಲ. ಏನು ಮಾಡೋದು, ಇಷ್ಟು ಗರಂ ಆಗ್ತಾಯಿದೆ. ನಾನಂತೂ ಎಷ್ಟು ಸ್ನಾನ ಮಾಡಿ ಬಂದು ನನಗೆ ತಂಪು ನೀರು ಮೈ ಮೇಲೆ ಸುರ್ಕೊಂಡೆ. ಅಷ್ಟು ನಂಗೆ ಚಳಿ ಈ ಸೆಕೆ ಆಗತ್ತಿತ್ತು. ಆಮೇಲೆ ನನಗೆ ಅವಾಗ ರಿಲ್ಯಾಕ್ಸ್ ಆಗೈತಿ, ಇಲ್ಲಾಂದ್ರೆ ನಂಗೆ ಇಷ್ಟು ತ್ರಾಸ ಆಗತ್ತಿತ್ತು. ನೀ ತಂಪ ಹಾಕೋಬೇಡ, ಯಾಕಂದ್ರೆ ಇನ್ನೂ ಅಷ್ಟು ನಿಂಗೆ ದೊಡ್ಡ. ಹೌದು, ಅಲ್ಲೇನು ಇಷ್ಟು ದೊಡ್ಡ ಒಳಗೆ ನಡೀರೀಗ. ಈಗ ಒಂದು ಸ್ವಲ್ಪ ಏನೇನು ತಗೊಬಂದಿದ್ದಾರೆ ಎಲ್ಲ ತಿಂದು ಕೊಡೋಣ. ಇಲ್ಲಿ ನೋಡಿ, ಬಿಸ್ಲಾಗಿಂದ ಬಂದು ಜೀವಾಸನ ಮಾಡ್ಕೊಂಡೆ ಆ ಪಪ್ಪಾಯಾಗ ಒಂದು ಪೇಪರ್ ಒಳಗೆ ಹಾಕಿ ತ್ರಾಸು ಮಾಡ್ಕೊಂಡು ಇಷ್ಟು ಅದು ಜಾಗ ಹಚ್ತಾ ಇದ್ದಾರೆ ಅಂತಂದ್ರೆ ಏನು ಮಾಡೋದು ಹೇಳಿ. ಈಗ ಇಲ್ಲಿ ನೋಡಿ ಕೆಲಸ ಮತ್ತು ಕಲ್ಲಂಗಡಿನೂ ಬಂತ. ಅಲ್ಲೇ ಹೋಗಿದ್ರಾ? ಅದಕ್ಕೆ ಇಷ್ಟೊಂದೆಲ್ಲ ಏನೇನು ತೊಗೊಂಬಂದಿದ್ಯಾ? ಚಲೋ ಆಯ್ತು ಬಿಡಿ. ನೀವೇನು ಫ್ರೂಟ್ಸ್ ಇಡೋ ಜಾಗನ ಮಾಡ್ಯಾರಿ? ಸ್ಟೋರ್ ರೂಮ್ ಅಂತಂದ್ರೆ ಸಾಮಾನು ಇಡಕ್ಕೆ ಇದೆಲ್ಲ ಎಲ್ಲ ರೆಡಿನ ಅದಾವಲ್ರಿ ಮಾವು? ನೋಡಿ ಹಿಂಗೆ ಗುದ್ದಾಡ್ಕೊತ ಕೊಡ್ತಾರೆ ನೋಡಿ. ಬಂದ ತಕ್ಷಣ ಚಾಲೂನ ನೋಡಿ, ಘಮ ಘಮ ವಾಸನೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶುಭೋದಯ. ಬೆಳಿಗ್ಗೆ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗಿದೆ ನೋಡ್ತಾ ಇದ್ದೀರಾ? ಭಾಳ ಇಷ್ಟಪಡ್ತಾ ಇದ್ದೀರಾ? ಇಲ್ಲಿ ನೋಡಿ, ನಾಯಿ ಯಾವ ಥರ ನೀರು ಕುಡಿತಾ ಇದೆ, ಕಾಣಿಸ್ತಾ ಇದೆನಾ? ನೋಡಿ ಎಷ್ಟೊಂದು ನೀರಡಿಕೆ ಆಗದ, ಎಷ್ಟು ಬಿಸಿಲಿದೆ ನೋಡಿ. ನೋಡಿ ಟಾಕಿ ತುಂಬಿಟ್ಟಿದ್ದಾರೆ, ಆ ಟಾಕಿ ಹೋಗಿ ನೀರು ಕುಡಿತಾ ಇದೆ ನೋಡಿ. ಇವತ್ತು ಸಂಡೇನೂ ಮಲ್ಕೊಳಕ್ಕೆ ಸಿಗಲ್ಲ, ಏನೋ ಅದು ಇದು ಕೆಲಸ. ಒಂದು ಸ್ವಲ್ಪ ಲೇಟ್ ಮಾಡಿ ಎದ್ದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂತಂದ್ರೆ ಇವ್ರಿಗೆ ಎಲೆಕ್ಷನ್ ಡ್ಯೂಟಿ ಇದೆ. ಮತ್ತು ಏನಾದರೂ ಡಬ್ಬ ಮಾಡಿ ಕೊಡು, ಮತ್ತು ಎಷ್ಟು ಗಂಟೆಗೆ ಬಿಡ್ತಾರೆ ಗೊತ್ತಿಲ್ಲ, ಅಲ್ಲಿ ಎಷ್ಟು ಟೈಮ್ ಆಗ್ತದೆ ಅಂತ ಹೇಳಿ ಅವರು ನೋಡೋಣ. ಈಗ ಭೇಟಿಯಾಗ್ಲಿಕ್ಕೆ ಹೋಗ್ತಾಯಿದ್ದಾರೆ, ಭೇಟಿಯಾಗಿ ಬರ್ತಾರೋ. ಎಷ್ಟು ಖುಷಿಯಿಂದ ಎಲ್ಲ ರೆಡಿಯಾಗಿದ್ದಾರೆ. ಬಟ್ಟೆ ಎಲ್ಲ ಐರನ್ ಮಾಡಿಕೊಂಡ್ರು ಬೆಳಿಗ್ಗೆ. ಮತ್ತೇನೇನು ಆಗ್ತದೆ ಇವತ್ತಿನ ಲಾಗ್ ಒಳಗೆ ನೋಡ್ಕೊಂಡು ಬರೋಣ. ನೀವು ಬರ್ರಿ, ನನಗೂ ಟೈಮ್ ಆಗೈತಿ, ಅವ್ರಿಗೇನಾದರೂ ಮಾಡಿಕೊಡೋದಿದೆ. PM ಅವ್ರು ಬರ್ತಾಯಿದ್ದಾರೆ ಇಲ್ಲಿ ಬೆಳಗಾವ್ಗೆ. ಅವ್ರದ್ದು ಭಾಳ ಸ್ಪೀಚ್ ಇದೆ ಇವತ್ತು. ಅವ್ರು ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡ್ತಾರೆ, ನಮ್ಮ ಮನೆಯವ್ರು ಕೇಳೋಣ, ಅವ್ರಿಗೆ ಭೇಟಿ ಆಗೋಣ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಭೇಟಿ ಆಯ್ತಂದ್ರೆ ನಂಗೆ ಭಾಳ, ಅವರು ಇಬ್ಬರು ಭೇಟಿ ಆದರೆ ನಂಗೆ ಭಾಳ ಖುಷಿ ಆಗ್ತದೆ. ಅಪ್ಪ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಇವತ್ತು. ಯಾರು ಬಂದಿದ್ದಾರೆ ಗೊತ್ತಿದ್ದೇನೆ? ಇಲ್ಲ. ಹಾಂ, ಅಪ್ಪಾಜಿ ಭೇಟಿಯಾಗಿ ಹೋಗ್ತಾ ಇದ್ದಾರೆ ಅವರಿಗೆ. ಅಲ್ಲಪ್ಪ ಅವ್ರು ಬಟ್ಟೆ ಕೊಡ್ತಾರೆ. ಅದೇ ಏನೇನಾಗ್ತದೆ ನೋಡೋಣ, ಕಾಯೋಣ. ಯಾಕಂದ್ರೆ ಭೇಟಿ ಆಗಲಿ ಅನ್ನೋದು ನಮಗೂ ಒಂದು ಕುತೂಹಲ ಅದ. ಭೇಟಿಯಾಗಿ ಒಂದು ಅವ್ರ ಜೊತೆ ಒಂದು ಫೋಟೋ ಅದಂದ್ರೆ ಎಲ್ಲ ಚಲೋ, ಇನ್ನೊಂದು ಸ್ವಲ್ಪ ಎಜುಕೇಷನ್ ಸೆಕ್ಟರ್ ಚಲೋ ಮಾಡ್ರಿ ಅಂತ ಹೇಳ್ಬೇಕು. ಅದೇ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿ ಹಾಂ, ಈ ಬ್ಯಾಗ್ ಅದು ಬ್ಯಾಗ್ ರೆಡಿ ಎಲ್ಲ ನೀವು ಮತ್ತೆ ಚೇಂಜ್ ಮಾಡಿಕೊಂಡ್ರೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಬ್ಯಾಗ್ ಮತ್ತು ಇದೊಂದು ಬ್ಯಾಗ, ಎಲ್ಲ ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡೆ. ಇಲ್ಲಿ ನೋಡಿ ಇದು ಬಟ್ಟೆ ಹಾಕೋದು ಚಿನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಬಟ್ಟೆ ಹಾಕ್ಕೊಂಡು ಸರ್ ಅವ್ರಿಗೆ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಇದೆ ಭೇಟಿಯಾಗಿ ಬರ್ರಿ. ನಮ್ಮ ಹೆಮ್ಮೆಯ ಭಾರತ ದೇಶದ ಪ್ರಧಾನಮಂತ್ರಿ ಮಾನನೀಯ ಶ್ರೀ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಕ್ಷದ ಪ್ರಚಾರ ಸಭೆಗಾಗಿ ಇವತ್ತಿನ ದಿವಸ ಬೆಳಗಾವಿಗೆ ಆಗಮಿಸಿದ್ದಾರೆ. ಮಾಲಿನಿ ಸಿಟಿ ಮೈದಾನದಲ್ಲಿ ಅವರ ಬೃಹತ್ ಮಾಲಿನಿ ಸಿಟಿನ ಅದೇ ಬಂದ್ರಿ ಹೊಸದೇನಿಗೆ ಏನೇನು
ಖಾಸಬಾಗ್ ರೋಡ್ PB ರೋಡ್ ಹಳೆ ಬೆಳಗಾವಿ ಅದೊಂದು ಇದೆ ಅಂತ ನಾನು ನೋಡಿಲ್ಲ ಈಗ ಹೋಗ್ತಾ ಇದ್ದೇನೆ. ಅವ್ರವರೆಗೆ ನಾನು ಇರಬೇಕಲ್ಲಿ, ಅವ್ರವರೆಗೆ ಇಲ್ಲಿ ಆಗಿದೆ. ರೆಡಿ ಆದ್ರಿಲ್ಲ ಪಟ್ ಪಟ್ ಟೈಮ್ ಆಗದ. ನೀವು ಕೂಡ ಇಷ್ಟು ಬೇಗ ಎದ್ದು ನನ್ನ ಸಲುವಾಗಿ ಅದೇ ಲಘು ಉಪಹಾರ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದಕ್ಕೇನು ಧನ್ಯವಾದ ರೀ ಚಿನ್ನು, ತಿನ್ನ ಸಾಕೀಗ. ಸರ್ ಮೋದಿ ಸರ್ ಅವರಿಗೆ ಭೇಟಿಯಾಗಿ ಬರ್ರಿ, ಮತ್ತು ಅವ್ರ ಕಡೆ ಒಂದು ಕೈ ಕುಲಕ್ರಿ, ಆಮೇಲೆ ಒಂದು ಸೆಲ್ಫಿ ಇಲ್ಲಾಂದ್ರೆ ಏನಾದರೂ ಒಂದು ಫೋಟೋ ಒಂದು ತಗೊಂಡು ಅವ್ರ ಜೊತೆ ಬರ್ರಿ. ಸೆಕ್ಯೂರಿಟಿ ಭಾಳ ಟೈಟ್ ಇದೆ, ಅವಕಾಶ ಸಿಕ್ಕರೆ ನೋಡೋಣ, ಅದೇ ಟ್ರೈ ಮಾಡಿರಿ. ಮತ್ತು ನೀವು ಅವ್ರ ಜೊತೆ ಫೋಟೋ ತಗೊಂಡ್ರಿ ಅಂತಂದ್ರೆ ನಮಗಂತೂ ಭಾಳ ಖುಷಿ ಆಗ್ತದೆ. ಅಟ್ಲೀಸ್ಟ್ ದೂರಿಂದ ಆದರೂ ಸೆಲ್ಫಿ ಆದರೂ ಟ್ರೈ ಮಾಡೋಕೆ ಪ್ರಯತ್ನ ಮಾಡಿರಿ. ಅವ್ರಿಗೆ ಸೆಲ್ಫಿ ಒಳಗಾದರೂ ನಮ್ಮ ಮೊಬೈಲ್ ಒಳಗಾದರೂ ಬರಲಿ. ಹಾಂ ನೋಡೋಣ, ಪ್ರಯತ್ನ ಮಾಡೋಣ. ಹಾಂ, ಆಮೇಲೆ ಡಬ್ಬ ಕಟ್ಟಿದ್ದೀನಿ. ಒಂದು ಸ್ವಲ್ಪ ಅಲ್ಲಿ ಏನಾದರೂ ಟೈಮ್ ನೋಡ್ಕೊಂಡು ತಿಂಡಿ ಮಾಡಿರಿ. ಈಗ ಒಂದು ಸ್ವಲ್ಪ ಹಾಲು ಬ್ರೆಡ್, ಇಲ್ಲರಿ ಹಾಲು ಬ್ರೆಡ್ ತಿಂತಾ ಇದ್ದಾರೆ. ಬೆಳಿಗ್ಗೆ ಗಡ್ಬಡಿ ಆಗದ, ಇನ್ನೂ ಮಂಜುಳಾರು ಬಂದಿಲ್ಲ. ಅದಕ್ಕೆ ಡ್ಯೂಟಿ ಅದ, ಫೋನ್ ಬಂತು ಬೆಳಿಗ್ಗೆ ಬರ್ಲಿಕ್ಕೆ ಬೇಕು ಅಂತ ಹೇಳಿ. ಅದಕ್ಕೆ ಈಗ ಇಷ್ಟು ಬೇಗ ರೆಡಿಯಾಗಿ ಮನೆಯವರ ಸಂಡೇ ಇದ್ದರೂ ಸಹಿತ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಗೌರ್ಮೆಂಟ್ ಜಾಬ್ ಅಂದರೆ ಈ ರೀತಿ ಇರ್ತದೆ ನೋಡಿ. ಪ್ರಭುತ್ವದ ಒಂದು ಹಬ್ಬ ಇದ್ದಂಗೆ. ಅದೇ ಚುನಾವಣೆ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಾವು ಭಾಗವಹಿಸಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿದ್ರಿ, ಬೇಗ ಬೇಗ ತಿಂಡಿ ಮಾಡಿಕೊಟ್ರಿ. ಸಮೃದ್ಧಿ ಕೂಡ ಹುಷಾರಿಗೆ ಹೋಗಿ ಬನ್ನಿ ಅಪ್ಪಾಜಿ. ಆಮೇಲೆ ಸಾಧ್ಯ ಆದರೆ ಪ್ರಧಾನಮಂತ್ರಿ ಜೊತೆಗೆ ಒಂದು ಫೋಟೋ ಆಗಿದ್ದು ಸೆಲ್ಫಿ ತೊಗೊಂಡು ಬರ್ರಿ ಅಂತ ಹೇಳಿದ್ದಾರೆ. ಓಕೆ, ಪ್ರಯತ್ನ ಮಾಡ್ತೀನಿ ಸಮೃದ್ಧಿ. ಓಕೆ, ಬಾಯ್ ಬಾಯ್. ಬಾಳೆಹಣ್ಣು ತಿಂತೀರಾ? ಮತ್ತು ನಿಮ್ಮ ಟ್ಯಾಬ್ಲೆಟ್ ಈಗ ತಗೋಬೇಡಿ. ಯಾಕೆ ಅಷ್ಟು ತಿಂದರು ಸಾಕಷ್ಟ? ಮತ್ತು ಡಬ್ಬ ಆಮೇಲೆ ನೆನಪಲೆ ತಿಂದರೆ ಆಮೇಲೆ ಅಕಸ್ಮಾತ್ 11 ಗಂಟೆಗೆ ಅದು ತಿಂದ್ಬಿಡ್ರಿ. ಡಬ್ಬ ತಿನ್ನಲ್ಲ, ಡಬ್ಬದಲ್ಲಿ ಒಂದು ತಿಂಡಿ ತಿಂತೀವಿ. ನೋಡಿ ಏನಾಯ್ತು, ಈ ರೀತಿ ಅದಾರ ನೋಡಿ ಇವರು. ಎಲ್ಲಾದ್ರೂ ಮಾತೊಳಗೆ ಹಿಡಿದು ಬಿಡೋದ. ಇವ್ರ ಜೊತೆ ಮಾತಾಡ್ಬೇಕಾದ್ರೆ ಇಷ್ಟು ವಿಚಾರ ಮಾಡ್ಬೇಕಪ್ಪ. ಮಾತಾಡೋದು ಭಾಳ ಕಠಿಣ ಪರಿಸ್ಥಿತಿ ಅದ. ಬಡಿ ಕಠಿಣ ಗಾನ ವಿದ್ಯಾ ಬಡಿ ಕಠಿಣ, ಗಾನ ವಿದ್ಯಾ ಬಡಿ ಕಠಿಣ ಹೇ. ಸೊ ಅದಕ್ಕೆ ಜೀವನ ಕೂಡ ಸುಖ ದುಃಖಗಳ ಸಮ್ಮಿಶ್ರಣ. ಅದು ಕೂಡ ಭಾಳ ಕಠಿಣ ಇರ್ತದೆ, ಭಾಳ ಖುಷಿನೂ ಇರ್ತದೆ. ಅದನ್ನು ಹೆಂಗೆ ದೇವರು ನಮಗೆ ಅನುಕೂಲ ಮಾಡ್ಕೊಡ್ತಾನೆ ಆ ರೀತಿ ನಾವು ಮಾಡ್ಕೊಂಡು ಎಲ್ಲ ನಮ್ಮ ಕೈ ಒಳಗೆ ಇರ್ತದೆ. ಕಠಿಣ ಮಾಡ್ಕೊಳ್ಳೋದು ನಮ್ಮ ಕೈಯಾಗಿರ್ತದೆ, ಈಸಿಯಾಗಿ ಮಾಡ್ಕೊಳ್ಳೋದು ನಮ್ಮ ಕೈಯಾಗಿರ್ತದೆ. ಯಾರೂ ಕಠಿಣ ಮಾಡ್ಕೋದಿಲ್ಲ, ಬರ್ತಂಗೆ ಅದನ್ನು ನಾವು ಫೇಸ್ ಮಾಡಲೇಬೇಕು. ಓಕೆ, ಬಾಯ್ ಬಾಯ್. ಅಪ್ಪ ಫೋನ್ ಇಲ್ಲ ಬಿಡಾತಿದ್ರು. ಇಲ್ಲಿ ನೋಡಿ ಕೆಲಸ ಅವಸರದಲ್ಲಿ ಏನೇನು ಮಾಡಿ ಮತ್ತು ಫೋನ್ದು ಹಿಡೀರಿ. ಫೋನ್ ಫೋಟೋ ತಗೋದಿದ್ದೀರಿ ಮೋದಿ ಸರ್ ಅವ್ರ ಜೊತೆ ಅಂದರೆ ಇವಾಗ ಮೊಬೈಲೇ ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ. ನೋಡಿ ಕತೆ ಎಷ್ಟು ಅವಸರ ಮತ್ತು ಬ್ಯಾಗಿಂದ ಕೊಡೋದು. इमीडिएटली निकलना है उधर 7:30 को उधर हम प्लेस से होना चाहिए, थोड़ा आगे पीछे देखेंगे क्या उधर जाएंगे. ನೋಡಿ ಈ ಟೈಮ್ದಾಗೂ ಕೋಗಿಲೇನು ಇದೇ ಟೈಮ್ದಾಗ ಬರಬೇಕಾಗಿತ್ತ? ಹಾಂ, ಬಾಯ್ 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 ಮಾಡ್ಕೊತ. ಹಾಂ, ಇವ್ರು ನಮ್ಮ ಮನೆಯವ್ರಿಗೆ ಕಳ್ಸೋಣ, ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಕೋಗಿಲೇನೋ ಕುಹು 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 ಅಂತ ಪೆನ್ನಾಗ ನೋಡಿ. ಇಲ್ಲೇ ಕೈಯಾಗ ರೆಡಿ ಐತೆ ನೋಡಿ. ಎಲ್ಲ ಇವ್ರ ಕೈಯಾಗ ಇಲ್ಲಿಂದ ಇಲ್ಲೇ ಬೇಕಾ. ಓಕೆ, ಬಾಯ್. ಹುಷಾರಲ್ಲಿ ರಶ್ ಒಳಗೆ. ಹೀಗಿತ್ತು ನೋಡಿ ಕೆಲಸ. ನಮ್ಮ ಗಾಡಿ ನೋಡಿ. ಬಾಯ್ ಮಾಡಿ ನೀವು ಎಲ್ಲರೂ. ಇಲ್ಲಿ ನೋಡಿ ಮಂಜುಳಾ ಅವ್ರ ಅಪ್ಪಾಜಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ ಬೆಳಿಗ್ಗೆ ಬಂದು. ನೋಡಿ ಎಷ್ಟು ಚಕ 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 ಆಗೈತಿ. ಇಲ್ಲಿ ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಇವತ್ತು. ಎಷ್ಟೋ ದಿನದ ನಂತರ 1 ವರ್ಷ ಆಗ್ಲಿಕ್ಕೆ ಬಂತು. ಸೌಮ್ಯ, ಆಮೇಲೆ ಡಾಕ್ಟರ್ ಗೀತಾ ಅವರು. ನಿಮ್ಮ ಮೊದಲೇ ನಮ್ಮ ವಿಡಿಯೋ ಒಳಗೆ ಭಾಳಷ್ಟು ನೋಡಿದ್ದೀರಾ, ನೀವು ಪರಿಚಯ ಅದಾರ. ಎಲ್ಲ ಹೊಲದ ಪೂಜೆ ಅದು ಇದು ಎಲ್ಲ ಎಷ್ಟೊಂದು ಮಾಡಿದ್ದೀವಿ. ಆಮೇಲೆ ಭಾಳಷ್ಟು ಫಂಕ್ಷನ್ ಎಲ್ಲ ಮಾಡಿದ್ದಾರೆ ಅವರು. ಎಲ್ಲಾದರೂ ನೀವು ನೋಡಿದ್ದೀರಿ, ಪರಿಚಯ ಅದ ನಿಮ್ಗೆ ಈಗಾಗಲೇ. ಮತ್ತು ಎಷ್ಟು ದಿನ ಆದ ನಂತರ ನಮಗೆ ಭೇಟಿ ಆಗ್ಲಿಕ್ಕೆ ಬಂದಿದ್ದಾರೆ ನೋಡಿ. ಸೌಮ್ಯ, ಆರಾಮಿದ್ದೀಮ್ಮ? ಆರಾಮಿದ್ದೀನಿ. ಓಕೆ ಮಾ. ನಿನ್ನ ಆಳ್ವಾಸ್ತ ಹೆಂಗಿತ್ತು? ಮತ್ತು ಅವಳು ಹಾಸ್ಟೆಲ್ ಒಳಗೆ ಅಲ್ಲಿ ಮಂಗಳೂರು ಒಳಗೆ ಇದೆಯಲ್ಲ, ಹೇಳು. ನಾನು ಮೂಡಿಬಿದ್ರಿ
ಅಲ್ವಾಜಲ್ಲಿದ್ದೆ. ಅಲ್ಲಿ ಎಲ್ಲರೂ ಚೆನ್ನಾಗಿ ಇದ್ರು. ಊಟ ಅಲ್ಲಿ ಹೇಗಿರುತ್ತೆ ಹಾಗೆ ಚೆನ್ನಾಗಿತ್ತು. ಮತ್ತೆ ಕನ್ನಡ ಇಂಪ್ರೂವ್ ಆಯ್ತು. ಅಲ್ಲಿ ಎಲ್ಲರೂ ಮಾತಾಡ್ತಾ ಇದ್ರು. ಸ್ಟಡಿಗಂದ್ರೆ ಚೆನ್ನಾಗಿದೆ ಅದು. ಸರಿ, ಚೆನ್ನಾಗಿದೆ. ಮತ್ತೆ ಯಾರಿಗೆ ಭಾಳ ಮಿಸ್ ಮಾಡ್ಕೊಂಡೆ ನೀನು? ಅಣ್ಣಗೆ ಮತ್ತೆ ಅಮ್ಮಗೆ. ಪಪ್ಪಗೂ ಆಮೇಲೆ ಹೊಸ ಅನುಭವ ಆಯ್ತಲ್ಲ. ಸೌಮ್ಯಂದ್ ಹೊಸ ಅನುಭವ, ಹೌ ಟು ವಾಶ್ ಅ ಕ್ಲೋತ್ಸ್ ಅಂತ ನೋಡಿ ಆಯ್ತು. ಈಗೆಲ್ಲ ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ಲಿಕ್ಕೆ ಬರ್ತದೆ ನಿಮಗೆ. ಓಕೆ ನೋಡಿ, ಎಲ್ಲ ಜೀವನ ಹಿಂಗೆ ಕಲಿಸ್ಬಿಡ್ತದೆ. ಟೈಮ್ ಬಂದಾಗ ನಾವೆಲ್ಲ ಕಲ್ಕೊಂಡ್ಬಿಡ್ತೀವಲ್ಲ, ಆದರೂ ಕಷ್ಟ ಆಗ್ತದಮ್ಮ. ಎಲ್ಲ ಬಿಟ್ಟಿರೋದು ಮತ್ತು ಮಾಡೋದು ಅಂದಮೇಲೆ ಎಲ್ಲ ಮನೆಯೊಳಗೆಲ್ಲ ಅಮ್ಮ ಮಾಡ್ತಿದ್ರು. ಆಮೇಲೆ ಕೆಲಸದವ್ರಿದ್ದಾಗ ಅವರೆಲ್ಲ ಮಾಡೋರು. ಮತ್ತೀಗ ಅಲ್ಲಿ ನೋಡಿ ಎಷ್ಟು ಇದಾಗ್ತದೆ. ಯಾಕಂದರೆ ಇದು ಒಂದು ಹೊಸ ನಿಮಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಚೆನ್ನಾಗಾಯ್ತು. ಇಲ್ಲಿ ಮನೆ ಒಳಗಿದ್ದಾಗ ಅವರು ಫುಲ್ ಎಂಜಾಯ್ ಮಾಡೋದು. ಬೇರೆ ಅವ್ರಿಗೆ ಹಸಿವಾಗಿದ್ದು ಇಲ್ಲ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ನಾವು ಕೊಟ್ಬಿಡ್ತೀವಿ. ಬಟ್ ಅಲ್ಲಿ ಹಸಿವಾಗಿದ್ದು ಆಮೇಲೆ ಯಾವಾಗ ಏನ್ ಮಾಡ್ಕೋಬೇಕು ಅದು ಆಟೋಮೆಟಿಕ್ಲಿ ಹೋಗ್ಲಿಲ್ಲ ಅಂತಂದ್ರೆ ಸಿಗಂಗಿಲ್ಲ ಅಂತ ಗೊತ್ತಾಗ್ತಿತ್ತು. ತಾವು ಊಟ ತಂದಿಟ್ಕೋಬೇಕು, ಫ್ರೂಟ್ಸ್ ತಂದಿಟ್ಕೋಬೇಕು, ಇದೆಲ್ಲ ಕಲ್ತಿದ್ದಾಳೆ. ಮತ್ತೆ ಫ್ರೆಂಡ್ ಜೊತೆ ಹೆಂಗಿರ್ಬೇಕು, ಅಮ್ಮಗಳ ಜೊತೆ ಹೆಂಗಿರ್ಬೇಕು, ಟೀಚರ್ಸ್ ಜೊತೆ ನಾವು ಒಬ್ಬರೇ ಫೇಸ್ ಹೆಂಗ್ ಮಾಡ್ಬೇಕು, ಆಮೇಲೆ ಬುಕ್ಸ್ಗಳು ಏನೇನ್ ಬೇಕಾಗತ್ತೋ ಅವನ್ನೆಲ್ಲ ಮೊದಲೇ ತಂದಿಟ್ಕೊಳ್ಳೋದು. ಆಮೇಲೆ ಪ್ರತಿಯೊಂದು ಆಮೇಲೆ ಎಲ್ಲ ಯಾಕಂದ್ರೆ ಟೈಮ್ ಮ್ಯಾನೇಜ್ ಮಾಡೋದು ಎಲ್ಲ ಟೈಮ್ ಎಲ್ಲ. ಅವಳು ಬಹಳ ಸೌಮ್ಯ ಅಂದ್ರೆ ಹೆಸರಿಗೆ ತಕ್ಕಂತೆ ಸೌಮ್ಯವಾಗೇ ಇದ್ದಾಳೆ. ಮತ್ತೆ ನಾನು ಬಹಳ ಸೌಮ್ಯ ಇದ್ರು ಒಳ್ಳೇದಲ್ಲ ಅಂತ ಹೇಳಿ ಒಂದ್ ವರ್ಷ ಪ್ರತಿ ಯಾವಾಗ್ಲೂ ಒಂದ್ ವರ್ಷ ಆದ್ರೂ ಎಲ್ಲೇ ಬೇರೆ ಫ್ರೆಂಡ್ಸ್ ರಿಲೇಟಿವ್ಸ್ ಮನೆಯಲ್ಲಾದ್ರೂ ಇವಳಿಗೆ ಇಡ್ಬೇಕು ಅನಿಸ್ತಿತ್ತು ನನಗೆ. ಬಟ್ ಅವಳೇ ಚಾಯ್ಸ್ ಮಾಡಿರ್ತಕ್ಕಂಥ ಪ್ಲೇಸು, ಆಳ್ವಾಸ್ ಎಲ್ಲಾನು ತೋರಿಸಿದ್ವಿ ನಾವು ಅವಳಿಗೆ. ಯಾವ ಹಾಸ್ಟೆಲ್ ನಿಂಗೆ ಲೈಕ್ ಆಗತ್ತೆ ಅಲ್ಲಿ ಹೋಗಿ ಒಂದು 3 years 10th ಮುಗಿಯವರೆಗೂ ಮಾಡ್ಕೋ ಅಂತ. ಆಕ್ಚುಲಿ ಅವಳು ಇನ್ನೂ ಗ್ರೋತ್ ಆಗ್ಲಿ ಅಂತ ಹೇಳಿನೇ ನಾವು 1 ವರ್ಷಕ್ಕೋಸ್ಕರ ಹಾಸ್ಟೆಲ್ ಅಲ್ಲಿ ಇಟ್ಟಿದ್ವಿ. ಅವಿಗೆ 1 ವರ್ಷದಲ್ಲಿ ಅವಳು ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾಳೆ. ನೋಡಿದ್ರ ಹೈಟು ಭಾಳ ಆಗಿದ್ದಾಳೆ. ಮತ್ತೆ ಚೇಂಜ್ನು ಎಲ್ಲ ಮಾತಾಡೋದು ಇರ್ಲಿ, ಮೊದಲು ಮಾಡೋದೇ ಸೌಮ್ಯನೇ ಬೇರೆ, ಇವಾಗ ಹೊಸ ಸೌಮ್ಯ ಆಗಿ ಬಂದಿದ್ದಾಳೆ ಅವಳು. ಅವಳ ಒಬ್ಳೆ ಎಲ್ಲಾನು ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲ್ತ್ಕೊಂಡ್ ಬಂದಿದ್ದಾಳೆ ಅಲ್ಲಿಂದ. ಅಲ್ಲಿರ್ತಕ್ಕಂಥ ಆಯಾಗಳು ಕೂಡ ಅವ್ರಿಗೆ ಗೈಡೆನ್ಸ್ ಮಾಡ್ತಾ ಇದ್ರು. ಅಲ್ಲಿ ಸಿಕ್ಕಾಪಟ್ಟಿ ಅಂದ್ರೆ ಜಾಸ್ತಿ ಸ್ಟೂಡೆಂಟ್ಸ್ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಮಾಡೋದು, ಅದು ಇದು ಮಾತಾಡೋದು, ಇದನ್ನೆಲ್ಲ ಚೆನ್ನಾಗಿ ಕಲ್ತಿದ್ದಾಳೆ. ಇಲ್ಲಿ ನಾವು ಎವ್ರಿ ಟೈಮ್ ಕನ್ನಡ ಇದು ಹೀಗೆ ಹಾಗೆ ಅಂತ ಮಾತಾಡ್ಸಿದ್ರು ಅವಳು ಕನ್ನಡದಲ್ಲಿ ರಿಪ್ಲೈ ಕೊಡ್ತಿರ್ಲಿಲ್ಲ, ಹಿಂದಿನೇ ಕೊಡ್ತಿದ್ಲು. ಅಲ್ಲಿ ಕನ್ನಡನೇ ರಿಪ್ಲೈ ಮಾತಾಡಬೇಕಾಗ್ತದೆ. ಚೆನ್ನಾಗಾಯ್ತು, ಚೆನ್ನಾಗಾಯ್ತು, ಒಳ್ಳೆ ನಮ್ಗೆ ಸೌಮ್ಯ ವಾಪಸ್ ಬಂದ್ಲು ಅಂತ ಖುಷಿ ಆಗಿದೆ. ಒಳ್ಳೆ ನಾಲೆಜ್ ತಗೊಂಡ್ ಬಂದಿದ್ದಾಳೆ. ಯಾವಾಗ್ಲೂ ನಮ್ಮ ಮಾಮಾರು ಅಂತ ಇರ್ತಿದ್ರು ಏನಂದ್ರೆ, ಇಲ್ಲ ಎಲ್ಲ ಕಲಿಬೇಕು, ಕನ್ನಡನೂ ಓದ್ಬೇಕು, ಕನ್ನಡ ಮಾತಾಡ್ಬೇಕು, ಬರಿಬೇಕು ಅಂತ. ಯಾವ ಥರ ನಮ್ಮ ಮಾಮಾರು ಕನ್ನಡ ಹೇಳ್ಕೊಡ್ತಾರ, ಅವ್ರು ಬರೀತಾರ, ಆ ಥರ ನೀವು ಮಾಡ್ಕೋಬೇಕಂತ ಹೇಳಿ ಇವ್ರಿಗೂ ಯಾವಾಗಲೂ ನಾನು ಹೇಳ್ಕೊತಾನೆ ಇರ್ತಿದ್ದೆ. ಬರೀ ಇಂಗ್ಲೀಷ್ ಹಿಂದಿ ಬಂದರೆ ಸಾಲಲ್ಲ, ನಾವು ಕರ್ನಾಟಕದವ್ರು ಅಂದರೆ ಕನ್ನಡ ಮೇನ್ ಬರ್ಬೇಕಂತ ಹೇಳಿ ನಾನು ಆ್ಯಕ್ಚುಲಿ 3 ವರ್ಷದಿಂದ ನಾ ಹಸ್ಬೆಂಡ್ ಜೊತೆನೂ ಕೂಡ ಇರಲಿಲ್ಲ. ಇವ್ರು ಒಂದ್ಸಾರಿ ಇವ್ರು ಕನ್ನಡ ಕಲ್ತ ಮೇಲೆ ಇವರೆಲ್ಲ ಕರ್ನಾಟಕನಲ್ಲಿ ಏನು ಬೇಕಾದ್ ಮಾಡ್ಬೋದು, ಅವ್ರೊಬ್ಬರೇ ಎಲ್ಲ ಫೇಸ್ ಮಾಡ್ತಾರೆ. ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಹೋಗ್ಬೋದು ಅಂತ ಹೇಳಿ ನಾನು ನನ್ನ ಮಗ ಇದ್ದಾಗಲೇ ಬಂದ್ಬಿಟ್ಟೆ. ಇವಾಗ ಇಬ್ರು ಮಕ್ಕಳು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡೋದು ಕಲ್ತಿದ್ದಾರೆ. ಆಮೇಲೆ ಸೌಮ್ಯ ಕನ್ನಡ ರೈಟಿಂಗ್ ಕೂಡ ಇವಾಗ ತುಂಬಾ ಚೆನ್ನಾಗಿ ಬರೀತಾಳೆ. ಸ್ವಲ್ಪ ಹಿಂದಿ ಕನ್ನಡ ಕನ್ಫ್ಯೂಷನ್, ಕನ್ನಡ ತಗೊಳ್ಳ ಹಿಂದಿ ತಗೊಳ್ಳ ಅಂತ ಹೇಳಿ. ಶೌರ್ಯ 10th ಫುಲ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟ. ಅವನಿಗೆ ಮ್ಯಾಥ್ಸ್ ಸೈನ್ಸ್ ಟೆನ್ಷನ್ ಇರ್ತಿರ್ಲಿಲ್ಲ, ಬರೀ ಕನ್ನಡನೇ ದೊಡ್ಡ ಟೆನ್ಷನ್. ಸೊ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇರೋರಾಯ್ತು, ಕರ್ನಾಟಕದಲ್ಲಿ ಹೊರಗಡೆಯಿಂದ ಬಂದವರು ಕೂಡ ಆಯ್ತು, ಎಲ್ಲರೂ ಕನ್ನಡ ಚೆನ್ನಾಗಿ ಕಲ್ತ್ಬಿಟ್ಟು ಕನ್ನಡ ಮಾತಾಡಬೇಕು, ಮತ್ತೆ ಕಲಿಬೇಕು, ಕಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನೀವು ಬಹಳ ಚೆನ್ನಾಗಿ ಮಾತಾಡಿದ್ರಿ. ಕನ್ನಡದ ಬಗ್ಗೆ ಎಷ್ಟು ನಿಮಗೆ ಹೆಮ್ಮೆ ಇದೆ. ಆಮೇಲೆ ನಾವೆಲ್ಲರೂ ನಿಜವಾಗ್ಲೂ ನಮ್ಮ ಅಭಿಮಾನಿಗಳು ನಿಮ್ಮ ಕೇಳ್ತಾರವರು, ಯಾಕಂದರೆ ಭಾಳ ಒಳ್ಳೆಯವರು ಅದಾರ ಎಲ್ಲರೂ. ಮತ್ತು ಅವರು ಕಲಿತಾರೆ. ಯಾರು ಬೇರೆ ಬೇರೆ ಭಾಷೆಯೊಳಗೆ ನೋಡೋರು ಇರ್ತಾರಲ್ಲ, ಅವ್ರು ನಮ್ಮ ಕನ್ನಡನೂ ಅವ್ರು ಕಲಿತಾರೆ ನೋಡಿ. ನಿಮ್ಮಿಂದ ನೀವು ಒಳ್ಳೆಯ ಒಂದು ನನಗೆ ಅಂದರೆ ಚೆನ್ನಾಗಿ ಮಾತಾಡಿದ್ರಿ. ನೀವು ಭಾಳ ಚೆನ್ನಾಗಿ ಒಂದು ಸಜೆಷನ್ ಕೊಟ್ರಿ ಎಲ್ಲರಿಗೂ. ಭಾಳ ಧನ್ಯವಾದ ನಿಮ್ಗೆ. ಓಕೆ,
ಇಬ್ರು ಔಟ್ ಆಫ್ ಸ್ಟೇಷನ್. ಅದೇ ಅದೇ ಅಪ್ಪು ನೋಡಿ ಇಲ್ಲಿ ಗೀತಾ ಅವ್ರು ಏನು ತೊಗೊಂಬಂದಿದ್ದಾರೆ ನಿನಗೆ ಇಷ್ಟ ಆಗೋದ ನಿನ್ನ ಫೇವ್ರೇಟ್ ಇದೆ ಚಾಕ್ಲೇಟ್ದು ಎಲ್ಲ ಇಷ್ಟ ನಿಂಗೆ ನೋಡಿ ಗೀತಾ ಅವ್ರು ಥ್ಯಾಂಕ್ ಯು ರೀ ಸೌಮ್ಯ ಥ್ಯಾಂಕ್ ಯು ಮಾ ನಿಂಗೆ ಶಮ ತಿನ್ರಿ ನೀವು ಮಾತನಾಡ್ತದ ಅರಿ ಎಷ್ಟು ಕಾಡಿಸ್ತಾ ಇದ್ದೀನಿ ನಿಮಗೆ ಇದು ಬರ್ರಿ ನಮಸ್ಕಾರ. ಆರಾಮದಿರಿ? ಗೀತಾ ಅವ್ರಿಗೆ ಹೇಳ್ರಿ ಬಟ್ಟೆ ಭಾಳ ಚಂದ ಕಾಣಿಸ್ತಾರೆ ಮಮ್ಮರಿ ಅಂತ ಅವ್ರು ಭಾಳ ಖುಷಿ ಆಗಿದೆ ಅಂಕಲ್ ನೋಡಿ ಸಫಾರಿ ಹೆಂಗ್ ಕಾಣಕತ್ತಾರ. ರೀ ರೀ ನಿಮ್ಗಿಂತಲೂ ಹೈಟ್ ಜಾಸ್ತಿ ಆಗೈತೆ ರೀ ಯಾವಾಗ ಬಂದೆ? ಗೀತಾ ಒಂದು ನಮ್ ಪಾಕಿಂಗ್ ಗೀಕಿಂಗ್ ನಡ್ದೈತ್ರಿ. ಪಾಪ ಹಂಗ ಬಿಟ್ಟು ಬಂದಾರ್ರಿ ಸುಮ್ ಬಂದಿದ್ರಿ ಅಂತ. ಇಲ್ಲಿ ನೋಡಿ ಏನು ಬಂತು ಏನು ತ್ರಾಸ ಮಾಡ್ಕೋಬೇಡ ನೀನು ಆರಾಮಾಗಿ ಕುತ್ಕೊಂಡೆ ಗೀತಾ ಅವ್ರು ಬಂದಿದ್ದಾರೆ ಅವ್ರ ಜೊತೆ ಕುತ್ಕೊಂಡು ಎಂಜಾಯ್ ಮಾಡು ಅಂತ ಹೇಳಿ 2 ವರ್ಷ ಐತಿ 3 ವರ್ಷ ಐತಿ ನಮ್ಮದು ನಿಮ್ಮದು ಕಾಂಟ್ಯಾಕ್ಟ್ ನಮ್ದು ಅದೇ ನನಗೆ ಒಳ್ಳೆ ಫ್ರೆಂಡ್ ಒಂದು ನಿಮಿಷ ಇರಿ ನಾನು ಮಾತಾಡ್ತೀನಿ ರೀಪ್ಪ ನನಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಇಲ್ಲೇ ಗೀತಾ ಅದಾರ ಅಂತೇಳಿ ಗೀತಾ ಒಳಗೆ ಏನೋ ಸ್ಪೆಷಲ್ ಐತಂತ ಅನ್ಸಿತ್ತು ನಂಗೆ ಈಗ ಬಿಟ್ಟು ಹೋಗ್ತಾ ಇದಾರೆ ಅಂದ್ರೆ ನಂಗೆ ಫುಲ್ ಬೇಜಾರಾಗ್ಬಿಟ್ಟೈತೆ ನೋಡಿ ಬಿಟ್ಟು ಹೋಗ್ತಾ ಇಲ್ಲ ರೀ ನಾ. ಒಂದ್ 2 ವರ್ಷ ಅಷ್ಟೇ. ಗೀತಾ ಅವ್ರೆ 2 ವರ್ಷ ಮತ್ತೆ ವಾಪಸ್ ಬಂದೇ ಬಿಡ್ತೀನಿ ಬೆಂಗಳೂರಿಗೆ. ಯಾಕಂದ್ರೆ ಗೀತಾ ಅವ್ರು ಭಾಳ ಜನ ನಮಗೆ ಬೆಂಗಳೂರು ಯಾರು ಹೋಗಿರ್ತಾರಲ್ಲ ಅಂದ್ರೆ ಬೆಳಗಾಂ ಬಿಟ್ಟು ನಾವ್ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲರೂ ಒಂದೇ ಕಡೆ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ ಯಾಕಂದ್ರೆ ಒಂದು ಪರಿವಾರ ಇರೋದು ಬೆಳಗಾಂನಾಗ ಎಲ್ಲ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಇಲ್ಲೇ ಅದಾರ. ಆದ್ಮೇಲೆ ನಮ್ಗೆ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಗೀತಾ ಅವ್ರ ಅವಾಗ ಎಂಜಾಯ್ಮೆಂಟ್ ಬೇರೆ ಇರ್ತದಲ್ಲ ಮತ್ತೇನು ಅವಾಗ ಮಾಡೋದು ಬೇರೆ ಇರ್ತದೆ ಸೌಮ್ಯ ಇವಾಗ ನಿಂದು ಎಷ್ಟೇ ಕ್ಲಾಸ್ ಮುಗಿತಮ್ಮ? 8 ಮುಗಿತು 9th ಕಿಮ್ಮತ್ತು ನೀನು ಬೆಂಗಳೂರಲ್ಲಿ ಹೋಗ್ತಾ ಇದೆಯಾ? ಅಡ್ಮಿಷನ್ ಆಗಿದೆ? ಓ ವೆರಿ ಗುಡ್. ಅಲ್ಲಿ ಯಾವ ಹಾಗೆ ಸ್ವಲ್ಪ ದಿವಸ ಸ್ಟಾರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಬ್ರೇನಿ ಸ್ಟಾರ್ಸ್ ಯಾವ್ದು ಏರಿಯಾ ಅದು? ಬಸವನಗುಡಿ? ಇಲ್ಲ ಅದು ಎಲೆಕ್ಟ್ರಾನಿಕ್ಸ್. ಓ ಎಲೆಕ್ಟ್ರಾನಿಕ್ ಸಿಟಿ ಬಿಗ್ಗೆಸ್ಟ್ ಪ್ಲೇಸ್ ಇನ್ ಬೆಂಗಳೂರು. ಅವರು ಗೀತಾ ಅವರು ಬರ್ತಾ ಇದ್ದಾರೆ. ಕರೆಕ್ಟ್ ಆಮೇಲೆ ಅಪ್ಪಾಜಿ ಬಂದಿದ್ದಾರೆ? ಅಪ್ಪಾಜಿ ಬಂದು ಇಲ್ಲ ಈಗ ಹೋಗಿದ್ದು. ಹಾಂ ಸರಿ. ಆಮೇಲೆ ಶೌರ್ಯ ಅವನು ಈಗ ಪಿ ಜಿ ಅಲ್ಲಿದ್ದಾರೆ. ನಿಮ್ಮ ಮನೆ ಸ್ಟೋರಿಗಳು ಬೇಡ ಬೇಡ ಪಿಸಿ ಓಡೋಗ್ಬಿಟ್ಟಾರೆ. ಈಗ ಅಂದ್ರೆ ಈಗ ಒಂದು ಇಲ್ಲಿಂದೆಲ್ಲ ಒಂದು ತಗೊಂಡ್ರಿ ರೆಕಾರ್ಡ್ಸ್ ಎಲ್ಲ? ಹಾ ಇಲ್ಲ ಅವ್ನು ಆಲ್ರೆಡಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಾನ್ರಿ ಈಗ 1 ಮಂತ್ ಸಲಾಗೆ. ಇನ್ಮೇಲೆ ನಾವು ಹೋದ್ಮೇಲೆ ನಮ್ ಜಾಯಿನ್ ಆಗ್ಬಿಡ್ತಾರೆ. ನಿಮ್ಮೂರು ಬರ್ತಾ ಇಲ್ಲ ಸೌಮ್ಯ ಅವ್ರು ಬರ್ತಾ ಇಲ್ಲ ರಾಯಬಾಗ್ ತಾಲೂಕ ಮೊರಗು ಅದು ಒಂದು ಹಳ್ಳಿನೇ. ನಮ್ಮೂರು ಗೋಕಾಮಿ ತಾಲೂಕ ಸಿಂಧೂಪುರ ಬೆಟ್ಟ ಅದು ಒಂದು ಹಳ್ಳಿನೇ. ಸೊ ಅದಕ್ಕೆ ಹಳ್ಳಿ ಮಜಾನೇ ಬೇರೆ ಇರ್ತದ. ನಮ್ಮ ಹಳ್ಳಿ ಊರ ನಮಗ ಪಾಡ ಯತಕವ್ವ ಹುಬ್ಬಳ್ಳಿ ಧಾರವಾಡ. ನಮ್ಮ ಹಳ್ಳಿ ಊರ ನಮಗ ಪಾಡ ಯತಕವ್ವ ಮಂಗಳೂರು ಬೆಂಗಳೂರ. ಹೊಳಿದಂಡಿ ಮ್ಯಾಲಿ ನಮ್ಮ ಹೊಲ ಬೆಳೆದ ನಿಂತೈತಿ ಬಿಳಿಜೋಳ ನೀಲ. ಹೊಳಿದಂಡಿ ಮ್ಯಾಲಿ ನಮ್ಮ ಹೊಲ ಬೆಳೆದ ನಿಂತೈತಿ ಬಿಳಿಜೋಳ ನೀಲ. ನಮ್ಮ ಹಳ್ಳಿ ಊರ ನಮಗ ಪಾಡ ಯತಕವ್ವ ಬೆಂಗಳೂರು ಮಂಗಳೂರ. ಓಕೆ ಎನಿವೇ ದಿಸ್ ಇಸ್ ಜಸ್ಟ್ ಅ ಫೋಕ್ ಸಾಂಗ್. ಸಾಂಗ್ ಹೇಳಿದ್ದಾರೆ ಅವರು. ಗೋಯಿಂಗ್ ಫಾರ್ ಗುಡ್ ಪ್ರಾಸ್ಪರಿಟಿ ಅಂಡ್ ಯುವರ್ ಫ್ಯೂಚರ್ ಬೆನಿಫಿಟ್ಸ್. ನಾವೆಲ್ಲ ಸಕ್ಸಸ್ ಆಗಿ ಅಲ್ಲೆಲ್ಲ ಮಾಡ್ಕೊಂಡು ನಾವು ಅಲ್ಲೇ ಹಳ್ಳಿಗೆ ಬಂದು ಹೊಲ ತಗೊಂಡು ಅಲ್ಲೇ ಇರ್ತೇವ್ರಿ. ಆಯ್ತು ಗೀತವ್ರೆ ಭಾಳ ಒಳ್ಳೆ ಪ್ಲಾನ್ ಅದ ಹಂಗ ಮಾಡೋಣ ಮಾಡೋದ್ರಿ. ಅಲ್ಲಿ ಬರೀ ಗಳಿಸ್ಲಿಕ್ಕೆ ಹೋಗೋದ್ರಿ ಈಗ. ಓಕೆ ಎಂಜಾಯ್ಮೆಂಟ್ ಮಾಡ್ಬೇಕು ಮತ್ತೆ ನೀವು ಅಲ್ಲಿ ಭಾಳ ಎಂಜಾಯ್ ಮಾಡ್ರಿ ಎಲ್ಲರೂ. ನಿಮ್ಮ ಜಗಳ ಮಾಡ್ತಾ ಕೊಡ್ಬೇಡ್ರಿ ರೀ ಇರೋ ಸಲಾಗಿ ಜಗಳ ಮಾಡಕತ್ತೀರಿ. ಅವ್ರು ಬೇರೆ ಇರಲ್ಲ ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬೆಂಗಳೂರಿಗೆ ಅವ್ರು ಹೊರಡ್ತಾ ಇದ್ದಾರೆ. ಓಕೆ ನೋಡಿ ಹೊಟ್ಟೆ ತುಂಬ ಬಿರಿಯಾನಿ ತಿಂದ್ವಿ. ಗೀತಾದ್ರೆ ಹೇಗಿತ್ತು ಬಿರಿಯಾನಿ? ಬಹಳ ಟೇಸ್ಟಿ ಆಗಿತ್ತು ನಂಗೆ. ಯಾಕಂದ್ರೆ ಅಲ್ಲ ಕರೆಕ್ಟ್ ಟೈಮ್ ಒಳಗೆ ಬಂದಿದ್ದೀರಿ ನೀವು ಬಂದ್ರೆ ಮತ್ತೆ ಬಿರಿಯಾನಿ ತಿನ್ನೋದು ಸಿಕ್ತು. ಇಲ್ಲ ಇಲ್ಲ ನಿನ್ನೆ ರೀ ನಿನ್ನೆ ತಗೊಂಡ್ಬಂದಿದ್ರು. ನಾವು ಒಂದು
10 ನಿಮಿಷನಾಗ ಅಂದ್ರೆ ಹೋಗ್ಬೇಕಂತ ಹೇಳಿ ಬಂದಿದ್ವಿ. ಬೆಟ್ಟಾಗಿ ಹಂಗ ಹೋಗಕ್ಕಂತೂ ಆಗಂಗಿಲ್ಲ, ನಾವು ಬೆಟ್ಟಾಗಿ ಹೋಗ್ಬೇಕಂತ ಇವತ್ತು ಮತ್ತೆ ಹೆಂಗ್ ಬಿಸಿ ಇದ್ರು ದೇವರ ಮಾಮಾರಿಗೂ ಕರೆಸ್ಕೊಂಡ. ಭಾಳ ಖುಷಿ ಆಯ್ತು. ಎಲೆಕ್ಷನ್ ಡ್ಯೂಟಿನಾಗ ಅದಾರ ಅಂತ ಅಂದ್ಮೇಲೆ ಇನ್ನೇನ್ ಭೇಟಿ ಆಗಂಗಿಲ್ಲ ಏನೋ ಅಂತ ಅನ್ಕೊಂಡಿದ್ದೆ. ಬಟ್ ಎಲ್ಲಾರು ಭೇಟಿ ಆದ್ವಿ. ಮತ್ತೆ ನಾನು ನನ್ನ ಮಗನಿಗೆ ಮತ್ತೆ ಶರಣ್ಗೆ ಇಬ್ರಿಗೂ ಭಾಳ ಮಿಸ್ ಮಾಡ್ಕೊಂಡೆ. ಮೊನ್ನೆ ಬಂದಾಗ್ನು ಸಂಜೆ ಬರ್ಬೇಕು ಅಂತ ಹೇಳಿ ಟ್ರೈ ಮಾಡಿದ್ರು. ಬಟ್ ಮಕ್ಕಳದ ಸೆಟ್ಟಿಂಗ್ನಾಗ ಆಮೇಲೆ ಎಲ್ಲಾ ಕೆಲ್ಸಗಳು ಬರ್ಲಿಕ್ಕೆ ಆಗ್ಲಿಲ್ಲ. ನೀವೇ ಬೆಂಗಳೂರು ಬರೋದ್ರಿ ಈಗ. ಮತ್ತೆ ಸೌಮ್ಯನ್ ಕೇಳಿನೂ ಭಾಳ ಖುಷಿ ಆಯ್ತು. ಎಲ್ಲ ಅವಳು ಹೆಂಗ ಹಾಸ್ಟೆಲ್ ಒಳಗಿದ್ದಾಗ ಏನೇನು ಎಕ್ಸ್ಪೀರಿಯನ್ಸ್ ಆಯ್ತು ಎಲ್ಲ ಅಪ್ಪನ ಬಿಟ್ಟು ಇದು ಸರ್ವೈವ್ ಆಗೋದು ಭಾಳ ಕಷ್ಟ ಆಗ್ತದೆ. ಬಟ್ ಒಂದ್ಸಲ ನೀವು ಕಲ್ತ್ಬಿಟ್ರೆ ಅಂದ್ರೆ ನಿಮಗೆ ಲೈಫಲ್ಲಿ ಯಾವುದೋ ಏನೋ ಪ್ರಾಬ್ಲಮ್ಸ್ ಬರಲ್ಲ. ಯು ಕ್ಯಾನ್ ಸಾಲ್ವ್ ಎನಿ ಟೈಮ್ ಎನಿಥಿಂಗ್. ಇಲ್ಲಂದ್ರೆ ಯಾವಾಗಲೂ ನೀವು ತಂದೆ ತಾಯಿ ಜೊತೆ ಇರೋದ್ರಿಂದ ಎಲ್ಲ ತಂದೆ ತಾಯಿ ನೋಡ್ಬೋದು ಇರ್ತಾರೆ, ಯಾವುದೋ ಜವಾಬ್ದಾರಿ ಇರೋದಿಲ್ಲ. ಸೊ ನೀವು ಇಂಡಿಪೆಂಡೆಂಟ್ ಇರೋದ್ರಿಂದ ಎವ್ರಿಥಿಂಗ್ ಯು ವಿಲ್ ಲರ್ನ್. ಸೊ ಯು ಲರ್ನ್ ಟು ಫೇಸ್ ಆನ್ ಯುವರ್ ಓನ್ and what is required, that is required in your life. Yes, uncle. Parents are not final up to you. So just they will nurture you, they will guide you, they will grown up you, they will give you the proper education. ಅಲ್ಲಿ ಏನೇ ಒಂದು ಪ್ರಾಬ್ಲಮ್ ಬಂತಂದ್ರು ಇವ್ರು ಬಂದು ಅಲ್ಲೇ ವಾರ್ಡನ್ಗೆ ಹೇಳ್ಬೇಕ್ರಿ. ಆಮೇಲೆ ಅವ್ರು ವಾರ್ಡನ್ ಇದ್ದವರು ಎಲ್ಲ ನೋಟಿಸ್ ಮಾಡ್ಕೊಂಡು ಒಂದು ಡೈರಿ ಒಳಗೆ, ಆಮೇಲೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಹಿಂಗಿಂಗ ಅಂತ ಹೇಳಿದ್ಮೇಲೆ ವೆಹಿಕಲ್ ಬರ್ತಿತ್ತಂತ. ಆ ವೆಹಿಕಲ್ನಾಗ ವಾರ್ಡನ್ ಜೊತೆಗೆ ನಾವು ಹೋಗೋದು ಹಾಸ್ಪಿಟಲ್ಗೆ. ಅಲ್ಲೆಲ್ಲ ನೋಡಿ ಎಲ್ಲ ಮಾಡಿ ಮೇಂಟೈನ್ ಮಾಡಿ ಕಳಿಸ್ತಿದ್ರು. ಇದೆಲ್ಲ ಅವ್ರದೇ ಓನೇ ಮಾಡ್ಕೋಬೇಕು. ಏನಾಯ್ತು ಬಿಡ್ತು ಅಂತಂದ್ರೆ ಇಲ್ಲೆಲ್ಲ ನಾವು ಮನೆ ಒತ್ತಾಯ ಮಾಡ್ಕೊಂಡು ಎಲ್ಲರದು ಹೊಟ್ಟೆ ತುಂಬ ಊಟ ಆಯಿತು. ಭಾಳ ನಿದ್ದೆನೂ ಬರತ್ತದ ಈಗ. ಗೀತಾ ಅವ್ರಿಗೆ ಅದ ಅಂತ ಇದ್ದೀನಿ, ರೆಸ್ಟ್ ಮಾಡಿ ಆಮೇಲೆ ಹೋಗ್ರಿ ಅಂತೇಳಿ ಚಾ ಅದು ಕೊಡೋದು 4:15 ಸುಮಾರು ಅಂತ. ಇಲ್ಲ ಮತ್ತೆ ಎಲ್ಲ ಪ್ಯಾಕಿಂಗ್ ಅದು ಮಾಡೋದು ಇದೆ, ಯಾಕೆ ಭಾಳ ಕೆಲಸ ಇದೆ ಹೋಗಬೇಕು ಅಂತ ಇದ್ದಾರೆ. ಖರೆ ನನಗೆ ಕಳಿಸ್ಕೊಡಕ್ಕೆ ಮನಸ್ಸಿಲ್ಲ. ನನಗೆ ಒಳ್ಳೆಯ ಫ್ರೆಂಡ್ ಸಿಕ್ಕಿದ್ರು. ಆಮೇಲೆ ಗೀತಾ ಅಂದ್ರೆ ಒಂದು ಸ್ಪೆಷಲ್. ಆಮೇಲೆ ಸೌಮ್ಯನೂ ಹಂಗದಾಳ. ಸಮೃದ್ಧಿಗೆ ನೋಡ್ದಂಗೆ ಆಗ್ತದೆ ನನಗೆ ಸೌಮ್ಯ ನೋಡಂತಲೇ. ಅದಕ್ಕೆ ನಿಮಗೆ ನಾನು ಭಾಳ ಮಿಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀವು ಮೇಲಿನ ಮೇಲೆ ನಮ್ಗೆ ನೋಡಕ್ಕೆ ಬರಬೇಕು. ನಾವು ಬರಲಿ, ನಾವು ಬರಲ್ಲ ಅಂತ ನಮ್ಮ ಕಡೆ ನೀವು ಬರೋದು ಬಿಡಕ್ಕೆ ಹೋಗಬೇಡಿ. ಅಕಸ್ಮಾತ್ ನಾವು ಅನುಕೂಲ ಆಯ್ತು ಅಂದ್ರೆ ಬರಲಿಲ್ಲ ಆದರೂ ಸಹಿತ ನಿಮ್ಮ ಅಕ್ಕ ನೀ ಇಲ್ಲ ಅದಾಳ ಅಂತ ಹೇಳಿ ನಮ್ಮ ಕಡೆ ಬಂದ ಭೇಟಿಯಾಗಿ ನಿಮ್ಗೆ ಎಷ್ಟು ಆಯ್ತು ಅಂದ್ರೂ ಒಂದಿನ ಅವರು ನನ್ನ ಮನೆಗಳಿಗೆ ಹಾಲ್ಟ್ ಮಾಡಿ ಭೇಟಿ ಮಾಡಿ ನಂಗೆ ಹೋಗ್ರಿ ನೀವು. ಅಂದ್ರೆ ಅಲ್ಲಿ ಹೋದ್ಮೇಲೆ ನಂಗೆ ಮರ್ಯಾಕಂತ ಹೋಗ್ಬೇಡ್ರಿ ನನ್ನ. ಯಾಕಂದ್ರೆ ಹಚ್ಕೊಂಡ್ಮೇಲೆ ಅದು ಬಿಟ್ಟು ಇರೋದಿರ್ತದಲ್ಲ, ಅದು ಭಾಳ ಕೆಟ್ಟಿರ್ತದೆ. ಭಾಳ ನಾನು ಒಳ್ಳೆಯ ಜನಾಗ ಬಿಡೋದಂದ್ರೆ ಭಾಳ ಕಷ್ಟ ಇದೆ. ಯಾಕಂದ್ರೆ ಈಸಿ ಇಲ್ಲ. ಮತ್ತು ಒಳ್ಳೆಯವ್ರು ಸಿಗೋದ ಈಗಿನ ಇದ್ರೊಳಗೆ ಭಾಳ ಕಮ್ಮಿ. ಅದಕ್ಕೆ ನೀವೆಲ್ಲ ಒಳ್ಳೆಯವ್ರು ನಮಗೆ ಸಿಕ್ಕಿದ್ದೀರಿ. ನೀವಿರಲಿ, ಸಂಜೀವರು ಇರಲಿ, ಎಷ್ಟು ಪ್ರೀತಿಯಿಂದ ನಮಗೆಲ್ಲ ಮಾತಾಡ್ತಿದ್ರಿ. ಎಷ್ಟು ನಮ್ಗೆ ಏನೋ ಒಂದು ನಿಮಗೆ ನೋಡಿದ ಮೇಲೆ ನಿಮ್ಮಲ್ಲಿ ಹೊಸತನ ಏನೋ ನಮಗೆ ನೋಡಿದ ಮೇಲೆ ಭಾಳ ಗೀತಾ ಅಂತಂದ್ರೆ ಒಂದು ಸ್ಪೆಷಲ್. ಅವ್ರು ಆ್ಯಕ್ಟಿವಿಟಿನ ಪ್ರತಿಯೊಂದು ನಿಮ್ಗೆ ಮಾಡೋದು ನಂಗೆ ಭಾಳ ಇಷ್ಟ ಆಗೋದು. ಎಷ್ಟು ಆ್ಯಕ್ಟಿವ್ ಅದಾಳ ಗೀತಾಗೇನು ಸುಸ್ತಾಗಲ್ಲ. ಹಿಂಗೆ ಮಾಡ್ತಾರೆ ನಮ್ಮ ಮನೆಯವ್ರ ಜೊತೆ ನಾ ಯಾವಾಗಲೂ ಅಂತಿದ್ದೆ, ನಮ್ಮ ಮನೆಯವ್ರ ಥರನೂ ನೀವು ಇದೀರಿ ಸೇಮ್. ಮತ್ತು ಹಾಗೆ ಆ್ಯಕ್ಟಿವ್ ಆಗಿರಿ, ಆರೋಗ್ಯ ಕಡೆ ಕಾಳಜಿ ತೊಗೊಳ್ರಿ, ಮತ್ತು ಖುಷಿ ಇರಿ. ಸೌಮ್ಯ ಮತ್ತು ನೀನು ಅಮ್ಮಾಗೆಲ್ಲ ಅಪ್ಪ ಆಮೇಲೆ ಅಣ್ಣ ಎಲ್ಲ ಅವ್ರ ಜೊತೆ ಎಲ್ಲ ಪ್ರೀತಿಯಿಂದ ಖುಷಿಯಿಂದ ಎಲ್ಲ ಇರಬೇಕು ಮತ್ತು ಎಂಜಾಯ್ ಮಾಡಬೇಕು. ಹಾಂ, ಓಕೆ ಮಾ. ಮತ್ತು ನಮಗೂ ಅಷ್ಟೇ. ಆ್ಯಕ್ಚುಲಿ ಎಲ್ಲರನ್ನೂ ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಅನಿಸ್ತಾ ಇದೆ. ಅದೇ ನಮ್ಮೂರೇ ಬೆಳಗಾಮು. ಮತ್ತು ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಇಲ್ಲೇ ಇದ್ದಾರೆ, ಇಲ್ಲೇ ಇರಬೇಕು. 7 years ಇವ್ರನ್ನ ಸೆಟ್ಲ್ ಮಾಡಿ ಇಲ್ಲೇ ಮೆಡಿಕಲ್ ಮಾಡಿಸ್ಬೇಕಂತ ನಾ ಬಂದಿದ್ದೆ. ಬಟ್ ಡೆಸ್ಟಿನಿ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಸಡನ್ಲಿ ಮಗ ಇಂಟಿಗ್ರೇಟೆಡ್ ಬೇಕು, 2 ವರ್ಷಗೋಸ್ಕರ ಅಷ್ಟೇ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದ್ದಾನೆ. 2 ವರ್ಷ ಮುಗಿದ್ಮೇಲೆ ಅವ್ನು ಕಾಲೇಜಲ್ಲಿ ಸೆಲೆಕ್ಟ್ ಮಾಡ್ತಾನೆ, ಗೊತ್ತಿಲ್ಲ ಫ್ಯೂಚರ್ ನಮ್ಮದು. ಆದರೆ ನಾನು ಮತ್ತು ನನ್ನ ಹಸ್ಬೆಂಡು ವಾಪಸ್ ತಿರ್ಗಾ ಬೆಳಗಾಂಕಲ್ಲೇ ಬರ್ತೀವಿ. ಸೌಮ್ಯ ಡೆಸ್ಟಿನಿ ಎಲ್ಲಿದೆ ಗೊತ್ತಿಲ್ಲ. ಮನೆ ಮಾತ್ರ ಬೆಳಗಾಮಲ್ಲೇ. ಅಷ್ಟು ಪ್ರೀತಿ ಮಾಡ್ತೀರಾಗಿದ್ದ ಅವ್ರ ಮಕ್ಕಳು ನೀವು ಬಿಟ್ಟಿರಲ್ಲ. ಯಾವಾಗಲೂ ಬರೋದು ಹೋಗೋದು ಮಾಡ್ತಾರೆ. ಬಟ್ ಅವ್ರ ಕಾಲೇಜ್ ಮತ್ತು ಅವ್ರಿಗೆ ಜಾಬ್ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೌಮ್ಯಾಗ ಮೆಡಿಕಲೇ ಮಾಡಂತ ಹೇಳಿದ್ದೀನಿ. ಬಟ್ ಶೌರ್ಯಗೂ ಮೆಡಿಕಲೇ ಮಾಡಂತಿದ್ವಿ. ಬಟ್ ಅವ್ನ ಟೇಸ್ಟೇ ಇಲ್ಲ ಮೆಡಿಕಲ್ ಸೈಡ್, ಇಲ್ಲ ಇಂಜಿನಿಯರಿಂಗ್ ಅಂತ ಇದ್ದಾನೆ. ಸೊ ಅವ್ರಿಗೆ ಏನು ಇಷ್ಟ ಇದೆ ಯಾವುದೇ ಮಾಡಿದ್ರು ಒಳ್ಳೇದು ಮಾಡ್ರಿ ಅಂತ ಸಂಜೀವ್ನು ಅವ್ರಿಗೆ ಯಾವುದು ಫೋರ್ಸ್ ಮಾಡಲ್ಲ ಅಂತ ಹೇಳಿಬಿಟ್ರು. ಸೊ ನೀವಾಗ ಜಸ್ಟ್ 2 ವರ್ಷ PUC ಮುಗಿಸೋ ಸಲ ಹೋಗ್ತಾ ಇದ್ದಾನೆ. ಅದು ಮುಗಿದ್ಮೇಲೆ ಗೊತ್ತಿಲ್ಲ ಅವ್ನು ಮತ್ತೆ ಮೆಡಿಕಲ್ ಸೀಟು ಅಥವಾ ಬೇರೆ BSc ಆಗಲಿ ಏನೇ ಒಂದು ತೊಗೊಂಡು ಮತ್ತೆ ಇಲ್ಲೇ ಬಂದರೂ ಬಂದೆ. ಮನೆ ಮಾತ್ರ ಇಲ್ಲೇ ಕಟ್ತೀವಿ 2 ವರ್ಷ ಆದಮೇಲೆ.
ಆಮೇಲೆ ಶೌರ್ಯನೂ ಭಾಳ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು. ಬಂದಾಗ ಅವ್ನು ಮಾತಾಡೋದು, ಅವ್ನು ಮಾಡೋದು, ಎಷ್ಟು ಸಣ್ಣವನಿದ್ದ ಇವಾಗ ಎಷ್ಟು ದೊಡ್ಡವರಾಗಿದ್ದೀನಿ ನೀವು. ಇಬ್ಬರು ಭಾಳ ಹೈಟ್ ಆಗಿಬಿಟ್ಟಿದ್ದೀರಾ. ಅವೆಲ್ಲ ನೆನಪುಗಳು ನಮ್ಮ ಜೊತೆ ಇರ್ತಾವೆ, ಯಾವಾಗಲೂ ನೆನಪು ಮಾಡ್ಕೊತಾ ಇರ್ತೀವಿ. ಮತ್ತು ಆರಾಮಾಗಿ ಹುಷಾರಾಗಿರ್ರಿ. ರಿಲೇಟಿವ್ಸ್ ಮತ್ತು ಎಲ್ಲರ ಜೊತೆ ಚೆನ್ನಾಗಿರಬೇಕು, ಮತ್ತು ಬೇರೆದವ್ರಿಗೆ ಹೆಲ್ಪ್ ಮಾಡಬೇಕು. ಕನ್ನಡ ಫಸ್ಟ್ ಆಫ್ ಆಲ್ ಅದೇ ಚೆನ್ನಾಗಿ ಮತ್ತೆ ಮಾತಾಡೋಕ್ಕೆ. ಎಲ್ಲ ಫೆಸ್ಟಿವಲ್ಸ್ಗಳನ್ನ ಜೊತೆ ಮಾಡಬೇಕು. ಮತ್ತೆ ಮತ್ತೆಲ್ಲ ಟುಗೆದರೇ ಮಾಡಬೇಕು, ರಿಲೇಟಿವ್ ಜೊತೆನೇ. ಬ್ರದರ್ ಸಿಸ್ಟರ್ಸ್ ಥರ ಎಂಜಾಯ್ ಮಾಡಿದ್ದೀವಿ. ಅದೇ ಆಮೇಲೆ ಬರ್ಡೇ ಜೋರ್ ಸೆಲೆಬ್ರೇಷನ್ ಆಯ್ತು ಇಲ್ಲೇ. ಸರ್ಪ್ರೈಸ್ ಬರ್ಡೇ ಮಾಡಿದ್ರು. ಪ್ರತಿಯೊಂದೂ ಏನೇ ಒಂದು ಕಾರ್ಯಕ್ರಮಗಳನ್ನು ನಾವು ಎಲ್ಲನೂ ಒಂಥರ ನಾವು ಗುಡಿ ಕಟ್ಟಿದ ಥರ ಲೈಫ್ ಕಟ್ಟಿದ್ವಿ. ಅದ್ರ ಮೇಲೆ ಕಳಸ ಯಾರು ಇಟ್ಟರು? ನಮ್ಮ ಅಮ್ಮ ಅಕ್ಕನೇ ಇಟ್ಟಿದ್ದಾರೆ. ಇದರಿಂದ ನಾವು ಖುಷಿ ಪಡ್ತೀವಿ. ನಾವು ಏನೋ ಒಂಥರ ದೇವ್ರು ಎಲ್ಲರಿಗೂ ರಿಲೇಷನ್ನ ಚೆನ್ನಾಗೇ ಇಟ್ಟಿರ್ತಾನೆ ಅಂತ ಯಾರೋ ಒಬ್ಬೊಬ್ರು ಹೇಳ್ತಿರ್ತಾರೆ, ನಂಗೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲಿ ಚೆನ್ನಾಗೇ ಇರಬೇಕು, ಎಲ್ಲರೂ ಚೆನ್ನಾಗೇ ಇರ್ತಾರೆ. ಒಳ್ಳೆ ರೀತಿಯಿಂದ ನಾವು ಇಲ್ಲಿವರೆಗೂ ಇದ್ದೀವಿ, ಮುಂದೆನೂ ಇರ್ತೀವಿ, ಹಾಗೆ ಇರಬೇಕು, ಎಲ್ಲರ ಜೊತೆ ನಗ್ನಾಗ್ತಾ ಇರಬೇಕು ಅನ್ನೋ ಆಸೆ. ಅದೇ ಗೀತವ್ರು ಹಾಗೆ ಸೇಮ್ ಸೊಮ್ಮೆ ಹೋಗ್ತಾ ಇದ್ದಾಳೆ. ನಿಂಗೆ ಅವಳಿಗೆ ಏನು ಅನಿಸ್ತಾ ಇದೆಮ್ಮ? ನಾವೇನು ದೂರ ಆಗೋದಿಲ್ಲ, ಮತ್ತೆ ಬಟ್ಟೆ ಆಗೋದು. ನೀವು ಚಲೋ ಎಲ್ಲ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಭಾಳ ಚೆನ್ನಾಗಿ ಮಾತಾಡಿದ್ರಿ. ಎಲ್ಲರಿಗೂ ನನ್ನ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ. ಮತ್ತೆ ಸಿಗೋಣ ಗೀತವ್ರೆ, ಯಾವಾಗಲೂ ನಂಗೆ ನಗ್ತಾ ಇರ್ರಿ. ಸೌಮ್ಯ ಆರಾಮಾಗಿರಿ ಮಾ. ಓಕೆ ಓಕೆ, ಬಾಯ್. ಬಾಪ್ರಿ, ಬಿಸಿಲು ಸಾಕಾಗಿ ಹೋಯ್ತು. ಎಷ್ಟು ಬೆವರಾಗ್ತಾ ಇದೆ, ಎಷ್ಟು ಎಂತ ಭಯಂಕರ ಬಿಸಿಲಪ್ಪ. ಗೀತಾ ಅವ್ರು ಬಂದಿದ್ರಲ್ಲ, ಗೀತಾ ಅವ್ರು ಅಂತಂದ್ರೆ ವಿಡಿಯೋಗಳಿಗೆಲ್ಲ ಹೇಳಿದ್ದೀವಿ ನೋಡ್ರಿ. ಅವ್ರಿಗೆ ಬಿಡಾಕಂತ ಹೋಗಿದ್ದೆ ಬಾಯ್ ಮಾಡೋಕೆ. ಗಾಡಿ ತೆಗೆದವರು ಒಳಗಿಂದ ನಮ್ಮ ಗೇಟ್ ಒಳಗಿಂದ ಗಾಡಿ ತೆಗೆದು ಕೊಡೋ ತನಕ ಸಾಕಾಯ್ತು, ನಿಲ್ಲಕ್ಕಾಗಲಿಲ್ಲ. ಸೆಕೆ ಅಂತ ಓಡ್ಕೊಂಡು ಬಂದೆ ಅವ್ರಿಗೆ ಬಾಯ್ ಮಾಡಿ. ಅವ್ರು ಬಂದಾಗ ನಾವು ಏನೇನು ಮಾಡಿದ್ದೀವಲ್ಲ, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಏನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕ್ಕೆ ಮರೆಯೋಕ್ಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ನಿಮಗೆ ಭಾಳ ಧನ್ಯವಾದ. ನೋಡಿ ಮತ್ತೆ ಹೊಸ ಲಾಗ್ ತೊಗೊಂಡು ಮತ್ತೆ ನಾನು ಸಿಗ್ತೀನಿ. ಅಷ್ಟೊತ್ತಂಗ ಆರಾಮಾಗಿರಿ, ಖುಷಿಯಿಂದಿರಿ, ನಗ್ನಗ್ತಾ ಇರಿ, ಪ್ರೀತಿಯಿಂದಿರಿ, ಆರೋಗ್ಯವಾಗಿರಿ.